ಕ್ಲೀನ್ ಮಾಡೋದು ಬೇಡ ಅಂತ. ಅದೇ ಸರ್, ಈ ಥರ ಹೇಳಲ್ಲ ಸರ್, ನಾನು ಹೇಳಿದ ಅರ್ಥ ಆಯ್ತಾ? ಈ ಥರ ಎಲ್ಲ ಹಾಂ, ಇದು ಕೇಸಿಂಗ್ ಏನೋ ಡ್ಯಾಮೇಜ್ ಆಗಿದೆ ಅಂತ ನೋಡ್ಬೇಕಮ್ಮ, ನಿಧಾನವಾಗಿ ನೋಡಿ ಸರ್. ಪೆನ್ ಡ್ರೈವು ಇಲ್ಲ ಮೊಬೈಲ್ನಲ್ಲಿ ಹಾಕ್ಕೊಳ್ತೀರಾ ವಿಡಿಯೋ? ಪೆನ್ ಡ್ರೈವ್ ಇದ್ರೆ ಪೆನ್ ಡ್ರೈವ್ ಹಾಕ್ಕೊಬೋದು, ಮೊಬೈಲಲ್ಲಿ ಹಾಕ್ಕೊಬೋದು. ಬಿಡಿ ಕಣ, ರೈಟ್. ಫಸ್ಟ್ ನಾವು ಡಿವೈನಿಂಗ್ ಮಾಡಿದ್ದೀವಿ. ಡಿವೈನಿಂಗ್ ಮಾಡಿ ಮೇಲೆ ಆ ರಿಪೋರ್ಟ್ ಪ್ರಕಾರ ಕ್ಲೀನಿಂಗ್ ಮಾಡಿದ್ದೀವಿ. ಕ್ಲೀನಿಂಗ್ನಲ್ಲಿ ಕ್ಲಿಯರೆನ್ಸ್ ಬಂದಿಲ್ಲ, ಬಟ್ ಎಷ್ಟು ಕ್ಲೋಸ್ ಆಗಿದನೋ ಟಿಲ್ ಎಂಡು ಬೋರ್ ಕ್ಲಿಯರ್ ಆಗಿದೆ. ಈಗ ಕ್ಯಾಮ್ರಾ ಬಿಟ್ಟರೆ ಗೊತ್ತಾಗತ್ತೆ ಹೆಂಗಿದೆ ಅಂತ ಕಲರಿಂಗ್ ವಾಟ್ರು. ಇದಕ್ಕೆ 10 kg ಶಾಲ್ಟು ಒಂದು ದಿವಸ ಮುಂಚೆ ಹಾಕಿದ್ದೀವಿ. ಡ್ಯಾಮೇಜ್ ಆಗಿಲ್ಲನಾ? ಚೂರ ಜಾಸ್ತಿ ಇಲ್ಲ. 10 ಫೀಟ್ನಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗಿದೆ, ಮೈನರೇ, ಮೇಜರ್ ಇಲ್ಲ. 15 ಫೀಟಲ್ಲೂ ಸ್ವಲ್ಪ ಕ್ರ್ಯಾಕ್ ಆಗಿದೆ ಕೇಸಿಂಗ್ನಲ್ಲಿ. ಯಾಕಂತ 30 ವರ್ಷ ಬೋರ್ವೆಲ್ ಹೇಳ್ತಾ ಇದ್ದಾರೆ. ಇಷ್ಟು ದಿವಸ ಬಂದಿದ್ದು ಆಶ್ಚರ್ಯನೇ. ಈಗ ಹಾಕಿರೋ ಬೋರ್ವೆಲ್ನಲ್ಲಿ 10 ವರ್ಷ ಒಂದು ಬಂದ್ರೆ ಜಾಸ್ತಿ. ವಾಟರ್ ಲೆವೆಲ್ ಬರ್ತಾ ಇದ್ದಾರೆ. ಎಷ್ಟು ಫೀಟ್ ಅಂತ ಹೇಳ್ತಾರೆ? 40 ಫೀಟ್ನಲ್ಲಿ ಜಾಸ್ತಿ ಡ್ಯಾಮೇಜ್ ಆಗಿದೆ. ಸೊ ಎಕ್ಸ್ಟ್ರಾ ಕೇಸಿಂಗ್ ಹಾಕೋದು ಒಳ್ಳೆಯದು. ನೋಡೋಣ. ಇಲ್ಲಿಂದ ಮಣ್ಣು ಬರಕ್ಕೆ ಚಾನ್ಸಸ್ ಇದೆ. 55 ಫೀಟ್ ಎಕ್ಸಾಕ್ಟ್ ಆಗಿ ವಾಟರ್ ಲೆವೆಲ್ ಐತೆ. ಬಟ್ ಮುಂಚೆ 45 ಫೀಟ್ ಹೇಳಿದ್ರಲ್ಲ ಸರ್, 44 ಇತ್ತು ಮುಂಚೆ ಕ್ಲೀನ್ ಮಾಡೋರು ಮುಂಚೆ. ಮೆಷರ್ಮೆಂಟ್ ಚೆಕ್ ಮಾಡಮ್ಮ. ನೀರು ಬರೋ ಕ್ಲಿಯರ್ ಆಗಿಲ್ಲ. ಸರ್ 95 ಫೀಟ್ನಲ್ಲಿ ಸೋರ್ಸ್ ಐತೆ, ಒಪ್ಕೊಳ್ತಾರೆ. ನನ್ನ ಲೆಕ್ಕ 90 ಅಂತ ಹೇಳಿದೀವಿ. 95 ಇಂದ ಒಂದು 2 ಫೀಟ್ ಕೆಳಗಡೆನೂ ಸೋರ್ಸ್ ಇದೆ. 95 ಫೀಟು, 95 ಫೀಟ್ ಕೆಳಗಡೆ 2 ಫೀಟ್ನಲ್ಲಿ ಇನ್ನೊಂದು ಗ್ಯಾಪ್ ಬರ್ತಾ ಇದೆ. ಇದು ತುಂಬಾ ದೊಡ್ಡದಿದೆ. ಮೇಲೆಗಡೆ ಕಂಪೇರ್ ಮಾಡಿದ್ರೆ ಕೆಳಗಡೆ ಸ್ವಲ್ಪ ಕ್ಲಿಯರೆನ್ಸ್ ಐತೆ. ನೂರ 10ನಲ್ಲಿ ಏನೋ ಒಂದು ಗ್ಯಾಪ್ ಬಂದಿದ್ದನ್ನು ಹೇಳ್ತಾರೆ. ಸರಿಯಾಗಿ ವಾಚ್ ಮಾಡಿಲ್ಲ, ಕಾಣಿಸ್ತಾ ಇಲ್ಲ ಕ್ಲಿಯರೆನ್ಸು. ನೋಡೋಣ. ಬೋರ್ ಎಂಡ್ ಬಂದ್ಬಿಟ್ಟಿದೆ, ಎಷ್ಟೊಂದು ಗೊತ್ತಾಗತ್ತೆ. ಥರ ಬ್ಲ್ಯಾಕ್ನೆಸ್ ಬಂದರೆ ಬೋರ್ ಎಂಡ್ ಅಂತ ಲೆಕ್ಕ. ಕ್ಲೀನ್ ಮಾಡಿ 175 ಮೆಷರ್ಮೆಂಟ್ ತೋರಿಸಿದ್ದಾನೆ. ಇದು ಮುಂಚೆನೂ ಬೋರ್ 145ಗೆ ಇತ್ತು, ಈಗನೂ 140 ಐತೆ ಈಗ ಬೋರ್ ಎಂಡು. ಸೊ ಹಂಗಂದ್ರೆ ಆ ಗ್ಯಾಪ್ನಲ್ಲೇ ಶಿಲ್ಟು ನೀರು ಬರುವುದು. ಅದರಲ್ಲಿ ದೊಡ್ಡ ಗ್ಯಾಪ್ ಐತೆ, ಅದರಲ್ಲಿ ಮಣ್ಣು ಬರ್ತಾ ಇದೆ, ಅದಕ್ಕೋಸ್ಕರ ಅಲ್ಲೇ ಕ್ಲೋಸ್ ಆಗಿದೆ. ಸೊ ನೀವು ಮೋಟ್ರ್ ಬಿಡಬೇಕಂದ್ರೆ 140 ಇದ್ರೆ 130ಗೆ ಮೋಟ್ರ್ ಬಿಡ್ಬೋದು.